ನಡೆಯುತ್ತಿರುವ ಗುರುಬಸಮ್ಮ ವಿ ಚಿಗಟೇರಿ ನರ್ಸರಿ ಶಾಲೆ, ಗುರುಬಸಮ್ಮ ವಿ ಚಿಗಟೇರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ, ಗುರುಬಸಮ್ಮ ವಿ ಚಿಗಟೇರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಎಚ್ ನಿಂಗಪ್ಪ ಸರ್, ಮುಖ್ಯೋಪಾಧ್ಯಾಯರು, GVCHS ಇವರಿಗೆ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಸರ್, ಪ್ರಾಧ್ಯಾಪಕರು, JMIT ಇವರಿಗೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಶ್ರೀಮತಿ ಅಮೃನ್ ತಾಜ್ ಮೇಡಮ್, ಅಸೋಸಿಯೇಟ್ ಪ್ರೊಫೆಸರ್, ಕರಾವಳಿ ತಾಂತ್ರಿಕ ಕಾಲೇಜು, ಮಂಗಳೂರು ಇವರಿಗೆ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಂತಹ ಶ್ರೀಯುತ ಬಸವರಾಜಪ್ಪ ಬೆಳಗೆ ಸರ್ ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಮನೋಹರ್ ಸರ್, ಕಾರ್ಯದರ್ಶಿಗಳು, SJJS ಇವರಿಗೂ ಸಹ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರುವ ಶೈಕ್ಷಣಿಕ ಸಲಹೆಗಾರರಾದ ವಾಗ್ದೇವಿ ಮೇಡಮ್ ಹಾಗೂ ಮಳಗಿ ಸರ್ ಇವರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರ ಶಾಲೆಯ ಮುಖ್ಯ ಶಿಕ್ಷಕಿಯರು ಹಾಗೂ ಮುಖ್ಯ ಶಿಕ್ಷಕರಾದ ಸುರೇಶ್ ನಾಯಕ್ ಸರ್ ಹಾಗೂ ನಾಗರಾಜ್ ಸರ್ ಅವರು ಕೂಡ ಆಗಮಿಸಿದರು. ಅವರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಯ ಶಿಕ್ಷಕರಿಗೂ ಹಾಗೂ ಶಿಕ್ಷಕೇತರ ವರ್ಗದವರಿಗೂ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಕ್ಲಾಪ್ಸ್ ಹಾಕ್ತಾನೆ. ಒಂದು ಮಾತು ಹೇಳ. ಈಗ ಪಾರ್ಕಲ್ಲಿ ನೋಡಿದಿರ್ತಾನೆ, ಪಾರ್ಕಲ್ಲಿ ಕ್ಲಾಪ್ಸ್ ಹಾಕ್ತಿರ್ತಾನೆ, ಬೆಳಗ್ಗೆ ನೋಡಿದಿರ್ತಾನೆ. ಯಾವುದಕ್ಕೆ ಹಾಕ್ತಾರೆ ಕ್ಲಾಪ್ಸು? ಬ್ಲಡ್ ಸರ್ಕ್ಯುಲೇಷನ್. ಕ್ಲಾಪ್ಸ್ ಹಾಕಿದರೆ ನಿಮ್ಮ ಬ್ಲಡ್ ಫುಲ್ ಸರ್ಕ್ಯುಲೇಟ್ ಆಗುತ್ತೆ, ಬಾಡಿ ಫುಲ್ ಸರ್ಕ್ಯುಲೇಟ್ ಆಗುತ್ತೆ. ಅಂದರೆ ಬೆರಳು ತುದಿಯಿಂದ ಹಿಡಿದು ನೆತ್ತಿವರೆಗೂ ಸರ್ಕ್ಯುಲೇಟ್ ಆಗುತ್ತೆ. ಇದು ಒಂದು ಎಕ್ಸಸೈಸ್ ಆಗುತ್ತೆ. ಕ್ಲಾಪ್ಸ್ ಹಾಕಬೇಕು, ಓಕೆನಾ? ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ವೀರಮ್ಮ ಮೇಡಮ್ ಇವರಿಗೂ ಕೂಡ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತಿರುವ ಎಲ್ಲ ಪೋಷಕರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ MM ಕಾಲೇಜಿನಿಂದ ಆಗಮಿಸಿದ ಶಿಕ್ಷಣಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಷ್ಟು ಹೊತ್ತು ತಾಳ್ಮೆಯಿಂದ ಕೂತು ಎಲ್ಲರ ಭಾಷಣವನ್ನು ಕೇಳಿದಂತಹ ನಮ್ಮ ಮುದ್ದು ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿಸಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದವು ಬಾಡಲೇಬೇಕು. ಕಾರ್ಯಕ್ರಮ ಶುರುವಾಗಿದೆ, ಅದರ ಮುಗಿಲೇಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.